ಶಶಿಕಾಂತ್ ಗುರೂಜಿ ಅವರು ಇವತ್ತ ಭಾಗವಹಿಸಬೇಕಾಗಿತ್ತು. ಅವರ ಅಲ್ಲಿ ನಮ್ಮಲ್ಲಿ ಒಂದು ಕೃಷ್ಣಾ ನದಿ ದಂಡೆ ಒಂದು ಅದು ಯಾವ್ದು ಬ್ಯಾರೇಜ್ ಇಪ್ಪರಿಗೆ ಬ್ಯಾರೇಜ್ ಇಪ್ಪರಿಗೆ ಬ್ಯಾರೇಜ್ ಕಟ್ ಆದಕ್ಕಾಗಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಕಡೆ ಹೋಗ್ತಾ ಇದ್ರು. ನಾವು ಅವರಿಗೆ ಅಲ್ಲಿ ಹೋಗ್ರಿ ಮತ್ತು ಕೂಡ ಅಲ್ಲಿ ಮುಗಳು ಕೂಡ ಅಜ್ಜಾರ್ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಎರಡೂ ವಿಷಯ ಅಂತೇಳಿ ಅವ್ರು ಅರ್ಜೆಂಟ ಬೆಂಗಳೂರು ಹೋಗ್ತಕ್ಕಂಥ ಸಂದರ್ಭ ಇತ್ತು. ನಾವು ಕೂಡ ಅವ್ರಿಗೆ ಹಚ್ಕೊಟ್ಟ ನಾವು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತು. ಅದು ಕೂಡ ಯಾಕಂದ್ರೆ ಅಲ್ಲಿ ಸುಮಾರು 5-6 TMC ನೀರು ಸ್ಟಾಕ್ ನಿಂತಿರ್ತೈತಿ. ಈಗಾಗಲೇ ಬಹುಶಃ ಒಂದು 2 ದಿನದಾಗ ಅದು ಒಂದು 2-3 TMC ಖಾಲಿ ಆಯ್ತು. ಇನ್ನು 2 ದಿನ ಹೋಗ್ತಾರೆ 5 TMC ಖಾಲಿ ಆತಪ್ಪ ಅಂತಂದ್ರ ಅದು ಬೆಳಗಾವಿ ಮತ್ತು ಬಾಗಲಕೋಟೆ 2 ಜಿಲ್ಲೆಗೆ ಕೂಡ ಗಂಭೀರವಾಗಿ ರೈತರಿಗೆ ತೊಂದರೆ ಇದೆ. ಅದನ್ನ ತಕ್ಷಣ ನೀರು ನಿಲ್ಲಿಸಬೇಕು ಯಾವ ಕಾರಣಕ್ಕೂ ಅಂತೇಳಿ ಸರ್ಕಾರಕ್ಕೆ ಕೂಡ ಇವತ್ತು ನಾವು ಕೂಡ ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ. ಯಾಕಂದ್ರೆ ಅಧಿಕಾರಿಗಳನ್ನ 15 ವರ್ಷಕ್ಕೊಮ್ಮೆ ಗೇಟ್ ಚೇಂಜ್ ಮಾಡ್ಬೇಕಾಕೈತಿ. 25 ವರ್ಷ ಆದ್ರೂ ಗೇಟ್ ಚೇಂಜ್ ಮಾಡಲಿಲ್ಲ ಅಂದ್ರ ಗೇಟ್ ಅದು ಕೊಳತ ಮುಗಿದು ಹೋಗ್ತೈತಿ. ಹಂಗಾಗಿ ಈ ಅಧಿಕಾರಿಗಳು ಸ್ವಲ್ಪ ತಲೆ ಹಿಡಿಕಿರ್ದಾರ. ಇವ್ರು ಮೋಸ ಮಾಡೋ ಕಂಪನಿ ಐತಿ. ಯಾಕಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಇವು ಯಾವ ಕೂಡ ನಿರ್ಲಕ್ಷಿಸುವುದಿಲ್ಲ. ಹೀಗಾಗಿ ಅದನ್ನ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಇರಲಿ ಅಧಿಕಾರಿಗಳು ತಕ್ಷಣ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಮಾಡ್ತಾ ಈ ಧಾರವಾಡ ಭಾಗದಲ್ಲಿ ತಾವೆಲ್ಲರೂ ಕೂಡ ಒಳ್ಳೆ ಹೋರಾಟನ್ನ ಮಾಡ್ತಾ ಇದ್ದೀರಿ. ಆದ್ರೂ ಕೂಡ ಇದು ಇಷ್ಟ ರೈತರಿಂದ ಸಾಲುದಿಲ್ಲ. ನಾವೆಲ್ಲ ಬಹುಸಂಖ್ಯಾತರು ಒಕ್ಕಟ್ಟಾಗಬೇಕು. ಇವತ್ತೆಲ್ಲ ನಮ್ಮ ನಿತಿನ್ ಅವರೇನೋ ತಲೆಯಾಗಿ ತಗೊಂಡಾರ ಎಲ್ಲ ಯುವಕರನ್ನ ಒಕ್ಕಟ್ಟು ಮಾಡೋಣ ಅಂತೇಳಿ. ಪಾಪ ಯಾಕಂದ್ರ ಇಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ಯುವಕರೆಲ್ಲ ನಿರುದ್ಯೋಗಿಗಳಾಗ್ಯಾರ. ನಾವೆಲ್ಲ ಮಕ್ಕಳಿಗೆ ನಮ್ಮ ತಾಯಿ ತಂದೆ ಏನ್ ಮಾಡಿದಪ್ಪ ಅಂತಂದ್ರೆ ನಾವೆಲ್ಲ ಹೊಲದಾಗ ದುಡಿದು ₹1,00,000 ಗಂಟ್ಲೆ ಫೀ ತುಂಬಿ ಎಲ್ಲೆಲ್ಲೂ ಶಾಲೆ ಕಲಿಸಿ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಇನ್ನೂ ನೌಕರಿ ಹಿಡಿಬೇಕು, ಲಕ್ಷಾಂತರ ರೂಪಾಯಿ ಪಗಾರ ಬತ್ತು ಏನೇನೋ ಹಾಕೈತಿ ಅಂತೇಳಿ ಆಸೆ ಇಟ್ಕೊಂಡು ಶಾಲೆ ಕಲಿಸಿರ ಇವತ್ತು ಲಕ್ಷಾಂತರ ನಿರುದ್ಯೋಗಿಗಳಿದಾರೋ. ಈ ರಾಜ್ಯ ಸರ್ಕಾರ ಸುಮಾರು 2,40,000 ಹುದ್ದೆ ತುಂಬ್ಕೋಬೇಕು, ಕೇಂದ್ರ ಸರ್ಕಾರ ಹುದ್ದೆ ತುಂಬ್ಕೋಬೇಕು, ಯಾವುದೇ ಹುದ್ದೆಯನ್ನು ತುಂಬ್ಕೋತಾ ಇಲ್ಲ. ಅದಕ್ಕಾಗಿ ಸಾಕಷ್ಟು ಅವರು ಕೂಡ ಯುವಕರು ಹೋರಾಟ ಮಾಡ್ಯಾರ. ಇವತ್ತು ಯುವಕರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ತಾವು ಎಲ್ಲ ರೈತರ ಮಕ್ಕಳಿದ್ರಿ. ನೀವಿನ್ನು ಹೋರಾಟ ಮಾಡಬೇಕಂದ್ರೆ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಸುಭಾಷ್ ಅವರಿರಲಿ, ನಮ್ಮ ಇಲ್ಲಿ ಈರಣ್ಣ ಅವರಿರಲಿ, ಕೃಷ್ಣ ಸರ್ ಇರಲಿ, ನಾವೆಲ್ಲರೂ ಒಂದೊಂದು ಹೆಗಲ ಮೇಲೆ ಶಾಲ ಹಾಕೊಂಡು ಹೋರಾಟ ಮಾಡಿ ಹೋಗ್ತಾನೆ. ಇನ್ನು ಪೊಲೀಸರು ಏನ್ ಮಾಡತಾರಪ್ಪ ಅಂತಂದ್ರ ನೀವೆಲ್ಲ ಕಾಲೇಜ್ ಯುವಕರನ್ನ ಅಂದ್ರೆ ನಿಮ್ನ ಅರೆಸ್ಟ್ ಮಾಡೋದು ಚಳವಳಿ ಶಾಲ ಆಟೋಮೆಟಿಕ್ ಗೋಳೆ ಉಗಿದೈತಿ. ಮುಖ್ಯಮಂತ್ರಿಗೆ ಗೊತ್ತಾಕೈತಿ. ಅದಕ್ಕಾಗಿ ಏನು ಹೋರಾಟ ನೀವೇನಾರು ನಿರ್ಣಯ ತಗೊಂಡ್ರಪ್ಪ ಅಂತಂದ್ರ ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ಹೋರಾಟ ಇರ್ಬೇಕು. ನೋಡು ನಾವು ಅದೇನ್ ಮಾಡ್ತದ ಸರ್ಕಾರ, ಯಾರು ಕೇಸ್ ಹಾಕ್ತಾರೋ ಏನ್ ಮಾಡ್ತಾರೋ. ಕೇಸ್ ಹಾಕೋದ್ರೆ ಹಾಕಿಲ್ಲ ನಮಗೆ ನೌಕರಿ ಅಲ್ಲೇ ಕೊಡ್ಲಿ, ಮನ್ಯಾಗ ಒಂದು ₹10,000 ₹20,000 ಪಗಾರ ಕೊಡ್ಲಿ, ನಾವು ಜೈಲ್ನಾಗ ಇರೋಣ್ರಿ. ಯಾಕ್ರಿ ಅಧ್ಯಕ್ಷರು ಹೌದಿಲ್ಲ? ಮತ್ತೆ ಜೈಲ್ನಾಗ ಇರೋ ನಾವು ಎಲ್ಲರೂ ಇಲ್ಲೇನು ತೆಗೆದಾರ ಏನೈತೆ, ದುಡಿಯುವಂತದ್ರ ಏನೈತೆ, ನೌಕರಿ ಮಾಡುವಂತದ್ರ ಏನೈತೆ, ಎಲ್ಲರೂ ಅಲ್ಲೇ ಇರೋನು. 2.5 ಲಕ್ಷ ಹುದ್ದೆ ಖಾಲಿ ಇದ್ದ ಇವತ್ತ ಸರ್ಕಾರ ತುಂಬ್ಕೋತಾ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು. 224 ಮಂದಿ ತಲೆ ಹಿಡಿಕರು ಇವ್ರಿಗೆ ಗೊತ್ತಾಗುದಿಲ್ಲ. ಇವ್ರ ಮಂದಿನ ತಲೆ ಹಿಡಿದು ಬರೀ ಕಮಿಷನ್ ತಿನ್ನೋದು ಅಷ್ಟೇ ಗೊತ್ತೈತಿ. ರೈತರನ್ನ ಬಡವ್ರ ಮಕ್ಕಳು ಬೀದಿಗೆ ಬರತ್ತಾವು. ಸುಮಾರು ಇದೇಗ ನಮ್ಮ ಅಣ್ಣ ಯಾರೋ ಹೇಳತ್ತಾರ 7-8 ಮಂದಿ ಆತ್ಮಹತ್ಯೆ ಮಾಡ್ಕೊಂಡಾರ. ನಾಚಿಕೆ ಬರ್ಬೇಕು. ಇವತ್ತ ನಾವು ರೈತರಟ್ಟ ಸಹಾಯತಿದ್ದು ಎಜುಕೇಶನ್ ಕಲ್ತವ್ರು ಕೂಡ ಸಹಾಯಕತ್ರ. ಬೇರೆ ಉದ್ಯೋಗ ನಿಗಂಗಿಲ್ಲ. ನೀವು ಸ್ವಲ್ಪ ಬದಲಾವಣೆ ಆಗ್ರಿ. ಈ ಇವ್ರ ಮೇಲೆ ಅವಲಂಬನೆ ಆಗ್ಬೇಡ್ರಿ. ಸಾಕಷ್ಟ ಇದೇ ನಮ್ಮ ಬ್ರದರ್ ಹೇಳತ್ತಿದ್ ನಮ್ದು 2,000 ಟನ್ ಕಬ್ಬು ಹಾಕತ್ರಿ ಅಂತೇಳಿ. ನೀವೆಲ್ಲ ಒಂದು ಕೋಳಿ ಫಾರ್ಮ, ಕುರಿ ಸಡ್ಡ, ಒಂದೊಂದು ಸೈಡ್ ಬಿಸ್ನೆಸ್ ಕೂಡ ಅಲ್ಲಿ ಮಾಡ್ತಕ್ಕಂಥದ್ದು ಮಾಡ್ರಿ. ಯಾವ್ದಾಗ್ಲಿ ದುಡಿಬೇಕಾ? 10 ಲಕ್ಷ ರೂಪಾಯಿ ಪಗಾರ ಕೊಟ್ಟರು ಒಬ್ರು ಚಾಕರಿ ಹಾಳಾಗಿ ದುಡಿಬೇಕು. ನೀವು ನಿಮ್ಮಲ್ಲೇನ ನೀವು ಲಕ್ಷಾಂತರ ರೂಪಾಯಿ ತಿಂಗಳ ಉತ್ಪಾದನೆ ಮಾಡಬಹುದು. ಆ ಕಡೆ ಕೂಡ ಲಕ್ಷ ಕೊಡು. ಅಂದ್ರ ಎಲ್ಲರೂ ಇದ್ರ ಮೇಲೆ ಅವಲಂಬನೆ ಆಗುದು ಬೇಡ. ನಾವು ಇಷ್ಟೆಲ್ಲ ಎಜುಕೇಶನ್ ಕಲ್ತ್ ನೀವು ತಾಯಿ ತಂದೆಯಿಂದ ಸಾಕ್ಬೇಕಂತೇಳಿ ನಿಮ್ಗೆ ಎಜುಕೇಶನ್ ಮಾಡಿದ ಮತ್ತೆ ನೀವು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ ತಾಯಿ ತಂದೆ ಏನ್ ಮಾಡ್ಬೇಕು? ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಆತ್ಮಹತ್ಯೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, 224 ಮಂದಿ ಮಾಡ್ಕೊಳ್ಳಿ, 500 ಮಂದಿ ಸಂಸದರು ಮಾಡ್ಕೊಳ್ಳಿ.
ಪ್ರಹ್ಲಾದ್ ಜೋಶಿದು ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಹೌದಾ, ನಾವು ಸತ್ ಏನೈತಿ ಉಪಯೋಗ ಏನೈತಿ? ಹುಟ್ಟಿದ ದೇವ್ರು ಕೊಟ್ಟಿರ್ತಕ್ಕಂಥದ್ದು ಭಾಗ್ಯ. ರೈತರು ಸಾಯಬಾರ್ದು, ಅವರು ಯಾರು ಸಾಯಬಾರ್ದು. ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ರು ನಾವು. ಅಂದಾನಿ, ವಿಜಯ್ ಮಲ್ಯನ್ ಅಂತವ್ರು ಸಾಯ್ಬೇಕಾಗಿತ್ತು, ನಾವು ಸಾಯಬಾರ್ದ. ನೀವು ಈ ದೇಶನ ಬದುಕಿಸಿರ್ತಕ್ಕಂಥವ್ರ, ನಡೆದಾಡೋ ಶಕ್ತಿ ಕೊಟ್ಟಿರ್ತಕ್ಕಂಥವ್ರ, ನಾಡಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನ ಬ್ರಹ್ಮ ರೈತರು. ನಾವು ಸತ್ತು ಉಪಯೋಗ ಏನೈತೆ? ನಾವೆಲ್ಲ ಒಕ್ಕಟ್ಟಾಗೋಣ. ಇವತ್ತ ಅಧ್ಯಕ್ಷರು ಹೇಳ್ತಾರೆ ಮಹದಾಯಿಯನ್ನ ಸರ್ಕಾರ, ಈ ಕೇಂದ್ರ ಸರ್ಕಾರ ಅವ್ರ ಹೆಸರು ಹೇಳುದು, ಈ 50 ವರ್ಷ ಮಹದಾಯಿ ಅನ್ನಕೈತೆ. ಈ ನಮಾಜ್ಗಳು ಸತ್ರು ನಾವು ಸಹಾಯಕ್ಕಾಗಿದ್ವು. ಈಗ ಅಧ್ಯಕ್ಷದ ಒಂದು 100 ಎಕರೆ ಜಮೀನು ಐತೆ, ಏನ್ ಮಾಡೋದು? ತಗೊಂಡ್ ಪಾಪ ನೀರಾವರಿ ಇಲ್ಲ. ಇಂಥ ಎಲ್ಲ ಈ ಭಾಗದಾಗ ನೀರಾವರಿ ಅವಶ್ಯಕತೆ ಐತೆ. ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು, ಇಲ್ಲೇ ಪ್ರಹ್ಲಾದ್ ಜೋಶಿ ಅವರಿದ್ರಿ, ಸಂತೋಷ್ ಲಾಡ್ ಅವರಿದ್ರಿ, ತಾವೆಲ್ಲ ದೊಡ್ಡ ಪ್ರಭಾವಿಗಳಿದ್ರಿ, ತಾವೆಲ್ಲ ಮುಂದಾಳತ್ತು ತಗೊಂಡ ತಕ್ಷಣ ಅದನ್ನ ಮಹದಾಯಿಯನ್ನ ಸಂಪೂರ್ಣಗೊಳಿಸಿ ಈ ಭಾಗದ ಜನರಿಗೆ ನೀರು ಕೊಡಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕು. ಬರೀ ಇದನ್ನ ಟೈಮ್ ಪಾಸ್ ಮತ್ತ ಅವ್ರು ಮಾಡಕ್ಕೂ ಕೂಡ ಕಾರಣ ಐತೆ. ಯಾಕಂದ್ರ ನಾವು ಮೂರ್ಖರಾಗಿದ್ವು, ನಮ್ಮನ್ನ ಮೂರ್ಖನ್ ಮಾಡ್ಯಾರ ಅವ್ರ. ಜನಸಂಖ್ಯೆ ಒಳಗೆ ಜಾಸ್ತಿ ಅದು, ಮತದಾನ ಹೆಚ್ಚಾಕಿದು, ಭೂಮಿ ಒಳಗೆ ಕೂಡ ಹೆಚ್ಚದು. ಇಷ್ಟೆಲ್ಲ ಇದ್ದು ಕೂಡ ಒಕ್ಕಟ್ಟಿಲ್ಲ. ಇವತ್ತು ಮಂಗಳಮುಖಿಯರು ಒಕ್ಕಟ್ಟಾಗ್ಯಾರ. ಪಾಪ ಅವ್ರಿಗೆ ಅರ್ಧ ಜ್ಞಾನ ಇದ್ದ, ಅವರು ಒಕ್ಕಟ್ಟಾಗಿ ಅವರು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಐತೆ. ನಾವು 5 ಕೋಟಿ ರೈತರದು, 5 ಕೋಟಿ ರೈತರು ಇದ್ದವ್ರು ನಾವು ಏನಾದ್ರೂ ಒಕ್ಕಟ್ಟಾದಪ್ಪ ಅಂತಂದ್ರ 1 ಕೋಟಿ ಎಕರೆ ಕೃಷ್ಣ ಸರ್, 1 ಕೋಟಿ ಜನ ನಾವು ಕೂಡಿದ್ವು ಅಂದ್ರ ಈ 224 ಮಂದಿ 500 ಮಂದಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಊಟ ಬಸಿ ತೆಗಿತಾರ. ಎಲ್ಲ ನೌಕರಿ ತಗೊಂಡ್ ಹೋಗ್ತಾರ, ಮಕ್ಕಳಿಗೆ ಎಲ್ಲ ತಗೊಂಡ್ ಹೋಗ್ತಾರೆ. 2 ಲಕ್ಷ ಎಲ್ಲ ಹುದ್ದೆ ತಗೊಂಡ್ ಹೋಗ್ತಾರ. ಕಬ್ಬಿಗೆ ರೊಕ್ಕ ಕೊಡ್ತಾರೋ, ಮೆಕ್ಕೆಜೋಳಕ್ಕೂ ಕೊಡ್ತಾರೋ, ಭತ್ತ, ರಾಗಿ, ತೊಗರಿ, ಕಡ್ಲಿ, ಹೆಸರು ಎಲ್ಲ ಬೆಳೆಗಳಿಗೂ ರೇಟ್ ಸಿಗ್ತದೆ. ಅವ್ರು ತಿಳ್ಕೊಂಡಾರ ನಿಮ್ಗೆ ಯಾಕೆ ಒಕ್ಕಟ್ಟು ಮಾಡಂಗಿಲ್ಲ ಅಂದ್ರ, ಇವ್ರು ಒಕ್ಕಟ್ಟಾದ್ರ ನಮ್ಮ ಬದುಕು ದಿಕ್ಕೆಟ್ಟು ಹೋಗ್ತೈತಿ ಅಂತ ಹೇಳಿ ನಮ್ಮನ್ನ ಒಡೆದಾಳ್ತಾರ. ಅವ್ರ ಜಾತಿ ಅಂದ್ರೆ ಒಡೆದಾಳ್ತಾರೋ, ಮತ್ತೊಂದೇನಾರು ಸುಳ್ಳು ಹೇಳ್ತಾರೋ, ಮತ್ತೊಂದೇನ್ರ ಕೊಡ್ತಾರೋ, ಚಿಕನ್ ಮಟನ್ ಇವು ಎಲ್ಲ ರೀತಿಯಿಂದ. ಈಗ ಶಶಿಕಾಂತ್ ಗುರೂಜಿ ಅವರಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ ಭೇಟಿಗೆ ಒಳಗೊಂಡಾರು. ಮತ್ತೆ ಈ ಕಾರ್ಯಕ್ರಮ ಚಾಲು ಹತ್ತಿ ನೀವ್ಯಾರು ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿ ಅವರೊಂದು ಸಂದೇಶ ಕೊಡ್ತಾ ಇದ್ದಾರೆ. ಹಿಡಿತೀರಿ ಮೈಕ್ ಅಧ್ಯಕ್ಷರಿಗೆ ಕೂಡ ಮೈಕ್. ಧಾರವಾಡ ಜಿಲ್ಲೆಯ ಎಲ್ಲ ರೈತ ಬಂಧುಗಳ ಪಾದಕ್ಕೆ ಶರಣೆಂದು, ಇವತ್ತು ಏನು ತಾವು ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದೀರಿ, ನಾನು ಬರಬೇಕಾಗಿತ್ತು. ಮೊದಲು ಎಲ್ಲ ರೈತ ಬಂಧುಗಳಲ್ಲಿ ಕ್ಷಮೆಯನ್ನ ಕೇಳ್ತೀನಿ. ಯಾಕಂದ್ರ ಮುಗುಳುಕೋಟದ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು 30,000 ರೈತರನ್ನು ಸೇರಿಸಿ ನಮ್ಮೆಲ್ಲ ರೈತರ ತಲೆ ಮೇಲೆ ಪುಷ್ಪವನ್ನು ಹಾರಿಸಿ ಗೌರವ ಕೊಟ್ಟಿರ್ತಕ್ಕಂಥದ್ದು. ಎರಡನೇದಾಗಿ ಗುರ್ಲಾಪುರ ಹೋರಾಟದಲ್ಲಿ 1 ದಿನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಮತ್ತೆ ನಮ್ಮ ಹೋರಾಟಕ್ಕೆ 9 ದಿನಗಳ ಕಾಲ ನಿರಂತರವಾಗಿ ಬೆಂಬಲ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ನಾವು ಗೌರವ ಕೊಡಬೇಕಾಗ್ತದ. ನಿನ್ನೆ ಒಂದು ರಾತ್ರಿ 12:30 ಸುಮಾರಿಗೆ ಇವತ್ತು ಬೆಂಗಳೂರಿಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರನ್ನ ನಮ್ಮ ಮಠದ ಕಾರ್ಯಕ್ರಮ ಕರ್ಕೊಂಡು ಬರ್ಬೇಕು ಗುರೂಜಿ ಅಂತ ಹೇಳಿದಾಗ ಅದರ ಸಲುವಾಗಿ ನಾನು ಬಂದಿದ್ದೀನಿ. ಅದಕ್ಕಾಗಿ ಯಾರು ಕೂಡ ತಪ್ಪು ತಿಳಿಬಾರದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷರು, ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವರಿಗೆ ನನ್ನ ಪರವಾಗಿ ಮತ್ತು ಧಾರವಾಡ ಜಿಲ್ಲೆ ತಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿಯಾಗಿ ಮಹೇಶ್ ಗೌಡ ಎಂ ಸುಬೇದಾರ್, ಯಾದಗಿರಿ ಜಿಲ್ಲೆ ರಾಜ್ಯ ಕಾರ್ಯಾಧ್ಯಕ್ಷ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಆತ್ಮೀಯರು ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮುಗುಳಿ ಅರಸವರು ಕೂಡ ಶರಣೆಂದು, ಕೃಷ್ಣಾಜಿ ಕೊಳ್ಳನಟ್ಟಿ ಅವರಿಗೂ, ಈರಪ್ಪ ಕಂಕೋಳಿ ಅವರಿಗೂ, ಧಾರವಾಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸುಭಾಷ್ ಮಾಧವರವರು ಕೂಡ, ಅದೇ ರೀತಿಯಾಗಿ ತಾಯಿಯವರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಹಿರೇಮಠ್ ಮಹಿಳಾ ಘಟಕ ಧಾರವಾಡ ಜಿಲ್ಲಾ ಅಧ್ಯಕ್ಷರು, ಅದೇ ರೀತಿಯಾಗಿ ಇನ್ನೊಬ್ಬ ತಾಯಿಯಾಗಿರ್ತಕ್ಕಂಥ ಅಖಿಲಾ ತಿವಾರಿ ಅವರು ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷರು, ಅವರಿಗೂ ಕೂಡ ಶರಣೆಂದು, ಈ ಎಲ್ಲ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಿ ಯುವಕರನ್ನ ಸಂಘಟನೆ ಮಾಡ್ತಿರ್ತಕ್ಕಂಥ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿತಿನ್ ಮ್ಯಾಕೇರಿ ಅವರು ರೈತ ಸಂಘದ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು, ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಬೆಳಗಾವಿಯಿಂದ ಆಗಮಿಸಿರ್ತಕ್ಕಂಥ ಪ್ರೇಮ್ ಚೌಗಲ ಅವರಿಗೂ, ಚೆನ್ನಪ್ಪನ ನಿಗದಿ ಅವರಿಗೂ,
ನೀಲಕಂಠ ವಾಲ್ಮೀಕಿ ಅವರಿಗೂ, ನಾಗರಾಜ್ ಕುಣಿ ಅವರಿಗೂ, ಶಾಂತು ಕರಡಿ ಅವರಿಗೂ, ಗುರುನಾಥ್ ಕಮಾರ್ ಅವರಿಗೂ, ಅಶೋಕ್ ಕ್ಷತ್ರಿ ಅವರಿಗೂ, ಈ ಕಾರ್ಯಕ್ರಮದಲ್ಲಿ ಪರೋಕ್ಷ ಹಾಗೂ ಪ್ರತ್ಯಕ್ಷವಾಗಿ ಸಹಕಾರ ನೀಡತಕ್ಕಂತ ಎಲ್ಲ ರೈತ ತಾಯಂದಿರಿಗೂ, ಯುವಕರಿಗೂ, ರೈತ ಹಿರಿಯರಿಗೂ, ವೇದಿಕೆ ಮೇಲೆ ಯಾರಾದ್ರೂ ಹೆಸರು ತಗೊಳ್ಳದೆ ಮರ್ತಿದ್ರೆ ಅವ್ರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಬಂಧುಗಳೇ, ಧಾರವಾಡ ಜಿಲ್ಲೆ ಅಂತಂದಾಗ ಗಟ್ಟಿಯಾಗಿರ್ತಕ್ಕಂಥ ನೆಲೆ ಅದ. ನಾನು ತಕ್ಷಕರು ಸಹಿತ ಚುನಾಪ ಪೂಜಾರಿ ಅಧ್ಯಕ್ಷರು 2 ಕಾರ್ಯಕ್ರಮಗಳಿದ್ದು ತಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಮತ್ತು ನನ್ನ ವಿನಂತಿ ಮೇರೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ನಮ್ಮ ಸ್ಥಾನವನ್ನು ಅವರು ತುಂಬಿದ್ದಾರೆ. ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಜೋರಾದ ಚಪ್ಪಾಳಿ ಮೂಲಕ ಅವರು ಧನ್ಯವಾದಗಳನ್ನು ಸಲ್ಲಿಸ್ರಿ. ಮತ್ತೆ ನಾಳೆ ಬಂದು ನಾನು ಕೂಡ ತಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ನಿರಂತರವಾಗಿ ಎಲ್ಲರಿಗೂ ಸಂಪರ್ಕವನ್ನು ಮಾಡಿ ಮುಂದಿನ ದಿನಮಾನದೊಳಗೆ ಧಾರವಾಡ ಜಿಲ್ಲೆಯೊಳಗೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಮೊದಲು ಯಾವ ರೀತಿಯಾಗಿತ್ತು ಅದೇ ರೀತಿ ಸಂಘಟನೆಯನ್ನು ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಕ್ಷಮೆಯನ್ನು ಕೇಳಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಗುರುಗಳಿಗೆ ಇನ್ನೊಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದ ಹೇಳ್ರಿ. ಯಾಕಂದ್ರ ಈ ರೈತ ಸಂಘ ಅಂದ್ರೆ ಅಲ್ಲೇ ಕೂತು ನಮ್ಮ ದೇವರ ಆಶೀರ್ವಾದ ಮಾಡಿತ್ ನಿಮಗ ಇರ್ಲಿ. ಯಾಕಂದ್ರ ಪರಿಸ್ಥಿತಿ ಎಲ್ಲಾ ರೀತಿಯೊಳಗೆ ಇರ್ತಾವ, ನಾವು ಎಲ್ಲಾ ಸುಧಾರಣೆ ಮಾಡ್ಕೊಂಡು ಹೋಗ್ಬೇಕಾಕತಿ. ಈ ಧಾರವಾಡ ಭಾಗದಾಗೂ ತಾವ ಹಳ್ಳಿಗಳನ್ನ ಸಂಘಟನೆ ಕಟ್ಟಬೇಕು. ಯಾವ ಪಕ್ಷಗಳು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. 79 ವರ್ಷಗ ನಾನು ಬಿಜೆಪಿಗೆ ಓಟ್ ಹಾಕಿನು, ನೀವು ಹಾಕಿದ್ರಿ, ಕಾಂಗ್ರೆಸ್ಗೆ ಓಟ್ ಹಾಕಿನು, JDSಗೆ ಓಟ್ ಹಾಕಿದ್ರು. 79 ವರ್ಷ ಆಯ್ತು. ಈ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನು. ಈ ಚಿಂತೆ ಈ ದೇಶದ ಪ್ರಧಾನಮಂತ್ರಿಗೂ ಇಲ್ಲ, ಮುಖ್ಯಮಂತ್ರಿಗೂ ಇಲ್ಲ, 224 ಮಂದಿಗಿಲ್ಲ, 500 ಯಾರಿಗೂ ಚಿಂತೆ ಇಲ್ಲ. ಯಾಕೆ ಚಿಂತೆ ಇಲ್ಲ ಅಂತಂದ್ರ ಗೊತ್ತೈತೆ ಅವ್ರಿಗೆ, ಇವ್ರೆಲ್ಲ ಒಕ್ಕಟ್ಟಿಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ತಿಳ್ಕೊಂಡ್ರು. ಇನ್ ಮುಂದೆ ಹಂಗ ಆಗ್ಬಾರ್ದು. ನಾವೆಲ್ಲರೂ ಒಕ್ಕಟ್ಟಾಗುನು. ಎಲ್ಲರೂ ಯಾರು ಸಾಯ್ತಾ ಇಲ್ಲ ಈ ದೇಶದಾಗ. ನಮ್ಮನ್ನ ಬಿಟ್ರೆ ಯಾರು ಸಾಯ್ತಾ ಇಲ್ಲ ಕ್ರಿಸ್ತರ, ರೈತರನ್ನ ಬಿಟ್ರೆ ಯಾರು ಸಾಯ್ತಾ ಇಲ್ಲ. ಇವತ್ತು ಸಾಲಕ್ಕಾಗಿ ಇವತ್ತು ನಮ್ಮ ಕುಟುಂಬನ ಬದುಕಾಗಿ ಸಹ ನಾವು ಆತ್ಮಹತ್ಯೆ ಮಾಡ್ಕೋತು. ಇದಕ್ಕೆ ಪರಿಹಾರ ಒಂದ, ನೀವು ಯಾರ ಮೇಲೂ ಅವಲಂಬನೆ ಆಗಬೇಡ್ರಿ. ನಮ್ಮ ಮೇಲೆ ನಾವು ಅವಲಂಬನೆಯಾಗಿ ನಮ್ಮ ಬದುಕನ್ನು ನಾವು ರಕ್ಷಣೆ ಮಾಡ್ಕೊಳಕ, ನಮ್ಮ ಕುಟುಂಬನ ರಕ್ಷಣೆ ಮಾಡ್ಕೊಳಕ, ನಮ್ಮ ತಾಯಿ ತಂದಿನ ಚೆನ್ನಾಗಿ ಜೋಪಾನ ಮಾಡಕ್, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ ಒಕ್ಕಟ್ಟಾಗೋದು ಮಂತ್ರ ಒಂದ. ಒಕ್ಕಟ್ಟು ಆಗ್ಲಿಲ್ಲ ಅಂತಂದ್ರ ದಿನನಿತ್ಯ ಇವತ್ತು ನಮ್ಮ ಅಣ್ಣ ಸಾಯತಾನೋ, ಕಾಕ ಸಾಯತಾನೋ, ಅಕ್ಕ ಸಾಯತಾನೋ, ಎಲ್ಲರೂ ಸಾಯತ್ತಾರ. ತಾಯಂದಿರು ಕೂಡ ಇನ್ ಮುಂದೆ ಒಕ್ಕಲ್ತನ ಈಗಾಗಲೇ ನಿಮ್ಮಿಂದ ಉಳಿದತಿ. ಇದು ಆರ್ಥಿಕವಾಗಿ ಪ್ರಬಲ ಆಗ್ಬೇಕಪ್ಪ ಅಂತಂದ್ರ, ನಮ್ಮ ಕುಟುಂಬಗಳು ಪ್ರಬಲ ಆಗ್ಬೇಕಪ್ಪ ಅಂದ್ರ ನೀವು ಬೀದಿಗೆ ಬರಲೇಬೇಕು. ತಾಯಿಯಂದಿರು ಬೀದಿಗೆ ಬಂದ್ರಪ್ಪ ಅಂತಂದ್ರ, ಚೆನ್ನಮ್ಮಾಜಿಗಳ ಹೊರಗೆ ಬಂದ್ರಪ್ಪ ಅಂದ್ರೆ ಹೆಂಗ ಬ್ರಿಟಿಷರ ಹಿಂಗೆ ಹೆದರಿ ಓಡಿ ಹೋದ್ರಲ್ಲ, ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ನಡಿಗೆ ಈ ರೈತರಿಗೆ ಗೌರವ ಕೊಡುವಂಥದ್ದು ಆಗ್ತದೆ. ತಾಯಿಯಂದಿರ ಶಕ್ತಿ ಕೂಡ ದೊಡ್ಡದೈತಿ. ಯಾಕಂದ್ರ ನಮ್ಮ ಕಡೆ ರೊಕ್ಕ ಇತ್ತಂದ್ರ ನಿಮ್ ಕೊಳ್ಳಾಗ ಬಂಗಾರ, ಚಲೋ ಅಂತ ಸಾಡಿ ಏನಾರ ಮಾಡ್ಬೋದು. ಇಲ್ಲಾಂದ್ರೆ ಇದ್ದಿದ್ದು ಕಸ್ಕೊಂಡು ಹೊಲಕ್ಕೆ ಹಾಕಿ ಅದನ್ನೆಲ್ಲ ಬೆಳೆಸಿ ಅದು ಲಾಭ ಇಲ್ಲ ಏನಿಲ್ಲ, ಅದು ಹೊಳ್ಳೆ ಒತ್ತೆ ಹೋಗಿ ಹತ್ತ ಮಾರಿ ಹತ್ತ ಹೋಗೇ ಬಿಡಿತು. ಇದ್ದದ್ದು ಹೊತ್ತು ತರಾಕು ಆಗುದಿಲ್ಲ. ಹೆಂಗ್ರಿ ಗೌಡ್ರ ಕರೆ ಸುಡ್ರು ಪರಿಸ್ಥಿತಿ ಹಿಂಗಾಯ್ತು. ಅದಕ್ಕಾಗಿ ನೀವೆಲ್ಲ ತೀರ್ಮಾನ ಮಾಡ್ಬೇಕು. ಮಾದಾಯಿ ಆಗ್ಬೇಕು, ನೀರಾವರಿಗಳಾಗಬೇಕು, ಸಾಕಷ್ಟು ಪ್ರಾಬ್ಲಮ್ಗಳದಾವ. ಧಾರವಾಡ ಭಾಗದಾಗ ಕೂಡ ಸಾಕಷ್ಟು ಸಮಸ್ಯೆಗಳದಾವ. ಎಷ್ಟು ವರ್ಷದಿಂದ ಸಮಸ್ಯೆ, ಸ್ವತಂತ್ರ ಸಿಕ್ಕಾಗಿದ್ರು ಸಮಸ್ಯೆ, ಅದ್ರ ಹಿಂದೂ ಸಮಸ್ಯೆ, ಈಗ ಮುಂದೂ ಸಮಸ್ಯೆ. ಇದಕ್ಕೆ ಪರಿಹಾರನ ನಾವು ನೀವು ಕೂಡ ಹುಡುಕೋಣ. ಇವತ್ತೆಲ್ಲ ನಿಮ್ಮ ಜೊತೆ ಇವತ್ತು ಯುವ ಬಳಗ ಬರಾದತಿ. ನಿತಿನ್ಗೋಳಿ ನಮ್ದು 50 ಎಕರೆ ಗಂಟೆ ಹೊಲ ಆಯ್ತು. ಆದ್ರೂ ಪಾಪ ತಾವೆಲ್ಲ ಅವಲಂಬನೆ ಆಗಿದ್ರಿ, ಈ ಶಿಕ್ಷಣ ಅಂತದ್ರ ಮೇಲೆ ಅವಲಂಬನೆ ಆಗಿದ್ರಿ. ಇದೇಗ ನಮ್ಮ ದೋಸ್ತ ಒಬ್ಬ ಹೇಳತ್ತಿದ ಅಂದ್ರ ಸಹಜ ನೌಕರಿ ಯಾಕ ಆಶೆ ಮಾಡ್ತಾರಂದ್ರ ಅಲ್ಲಿ ಲಂಚ್ ಸಿಗತೈತಿ, ಸ್ವಲ್ಪ 4 ರೂಪಾಯಿ ಲಾಭ ಆಕೈತ, ಲಘು ಸಾಹುಕಾರಿ ಅಂತೇಳಿ ಬಿಡ್ರಿ. ಅಂತಾವೆಲ್ಲ ವೇಸ್ಟ್ ಅದ. ಯಾಕಂದ್ರೆ ಈ ನಾವೆಲ್ಲ ಬಿಟ್ಟು ಹೋಗೋರದು ಯಾವ ತಗೊಂಡ್ ಏನ್ ಮಾಡೋದು ಇಲ್ಲ. ಯಾವ ತಗೊಂಡ್ ಏನ್ ಮಾಡೋದ್ರಿ ನೀವು? ರೈತರಂತ ಸುಖ ಈ ಜಗತ್ನಾಗ ನಮಗೆ ಯಾರು ಒಳ್ಳೆ ಬೆಲೆ ಸಿಕ್ಕ್ರ ಯಾರಿಗೂ ಅವಶ್ಯಕತೆ ಇಲ್ಲ, ನಾವ ಕೊಡ್ನು ಪಗಾರ. ಅದಕ್ಕಾಗಿ ನೀವು ತೀರ್ಮಾನ ಮಾಡ್ರಿ. ಈಗಾಗಲೇ ಕೆಲವು ಮಂದಿ ನೌಕರಿ ಹೋಗಿ ಅದನ್ನ ಮಾಡಿದಾರೆ, ನೀವು ಹೋಗಿ ಅದನ್ನ ಮಾಡೋದು ಆಗ್ಬಾರ್ದು. ಹೌದು, ಈಗ ಇದ್ದವ್ರು ಕೂಡ ಹೃದಯ ಐತೆ, ಅವ್ರಿಗೂ ಮನುಷ್ಯ ಇರೋರು. ಯಾಕ್ರಿ ಸರ್, ಲಕ್ಷ ಗಂಟೆ ಪಗಾರ ಐತೆ. ಮನುಷ್ಯ ಆದವ್ರು ಮನುಷ್ಯನ ಈ ರೈತ ಸಂಕಷ್ಟದಾಗದನು, ಬಡು ಸಂಕಷ್ಟದಾಗದನು,
ಮಂತ್ ಲಂಚನ ಕೇಳುದ ಈಗ ನೀವು ಎಲ್ಲ ಕಲಿತು ಅದನ್ನ ಮಾಡಬಾರ್ದು, ಬದಲಾವಣೆ ಮಾಡ್ಬೇಕಾಗೈತಿ. ನಮಗೆ ಆಶಯ ಭ್ರಷ್ಟಾಚಾರಕ್ಕೆ ಮುಕ್ತ ದೇಶ ಆಗ್ಬೇಕಾಗೈತೆ. ದೇಶನ ನರೇಂದ್ರ ಮೋದಿ ಅವರು ಕಾಯತ್ತಿಲ್ಲ, ಬದುಕಿಸಿದವ್ರು ನಾವು ರೈತರಲ್ಲಿ ರೈತರ ಮಕ್ಕಳ ದೇಶ ಕಾಯತಕ್ಕಂಥವ್ರು, ಹೌದಲ್ರಿ? ನಮ್ಮ ಮಕ್ಕಳದಾರಲ್ಲೇನ ಅದಾನಿ ವಿಜಯ್ ಮಲ್ಯನ ಮಕ್ಕಳದಾರ ಇಲ್ಲಿ. ನಮ್ಮ ಬಡವ್ರ ಮಕ್ಕಳ ರೈತರ ಮಕ್ಕಳ ದೇಶ ಕಾಯತಾರೋ. ಇಡೀ ನಾಡಿಗೆ ಅನ್ನ ಹಾಕಿ ಜಗತ್ತು ಬದಿಸುದು. ಮತ್ತೇನು ಹಿಂಗ ಬದುಕೆ ಜಗತ್ತ? ಈ ಜಗತ್ತಿಗೆ ಉದ್ಯೋಗ ಜಾಸ್ತಿ ಯಾರು ಕೊಟ್ಟಾರ ಅಂದ್ರೆ ನೀವು ರೈತರ. ಕೋಟ್ಯಾಂತರ ಮಂದಿಗೆ ಉದ್ಯೋಗ ಕೊಟ್ಟವ್ರು ನಾವ, ರೈತರ ಮಕ್ಕಳ ಕೊಟ್ಟದ್ರು. ಬೇರೆದವ್ರು ಯಾರು ಉದ್ಯೋಗ ಕೊಟ್ಟಿಲ್ಲ. ಎಲ್ಲ ಬದುಕಿ ಕೂಡ ಇವತ್ತ ನಾವ್ ಹಿಂದುಳಿಯಾತು ಅಂದ್ರೆ ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಈಗ ಬಜೆಟ್ ಆಗ್ತದಪ್ಪ, ನಿಮ್ಮ ಸಂಬಂಧ ಎಷ್ಟು ಬಜೆಟ್ ಮಾಡ್ತಾರೋ? 4 ಲಕ್ಷ ಕೋಟಿ ಬಜೆಟ್ ಹಾಕೈತಿ. 4 ಲಕ್ಷ ಕೋಟಿ ಬಜೆಟ್ದಾಗ ನಮಗೆ ಎಷ್ಟು ರೊಕ್ಕ ತೆಗೆದಿಡ್ತಾರಪ್ಪ ಸುಭಾಷನ? ನಮ್ಮನ್ನ ಉಪ್ಪಿನಕಾಯಿ ಮಾಡಿದಾರೆ. ಉಪ್ಪಿನಕಾಯಿ ನಾವ್ ಎಷ್ಟು ಬಹುಸಂಖ್ಯಾತರದು ಉಪ್ಪಿನಕಾಯಿ. ನಾವು ಆ ಉಪ್ಪಿನಕಾಯಿ ತಗೊಂಡ್ ನಾವು ಜೈ 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 ಕಾಂಗ್ರೆಸ್ ಕಿ ಜೈ, JDS ಕಿ ಜೈ, BJP ಕಿ ಜೈ, ನಮಗ್ ಜೈ ಏನವ್ರು ಯಾರಿಲ್ಲ. ನಾಡಿಗೆ ಅನ್ನ ಹಾಕಿ ನಾವು ಬೀದಿ ಒಳಗೆ ಕೂತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಬದುಕು. ಇದೆಲ್ಲ ಬದಲಾವಣೆ ಆಗ್ಬೇಕು. ಅದು ನಿಮ್ಮಿಂದ ಸಾಧ್ಯತೆ. ನೀವು ಮನಸ್ಸು ಮಾಡ್ಬೇಕು. ಇನ್ನು ಮುಂದೆ ನೀವು ಯಾರ್ಯಾರ್ದು ಫೋಟೋ ಹಾಕೊಂಡು ಫೇಸ್ಬುಕ್ ವಾಟ್ಸಪ್ ಹಾಕಿ ಬಿಡುದಲ್ಲ. ನಿಮ್ಮ ಹೊಲದಾಗಿನ ದಗದ ಮಾಡ್ತಿರಲ್ಲ, ಕಸ ತೆಗಿತಿರ್ತಾರಲ್ಲ, ಹೌದು ಬಿಡ್ರಿ. ಬೀಜ ಹಾಕಿರ್ತು, ಆ ಬೀಜ ಬಿಡ್ರಿ. ಬೀಜ ಹಾಕಿ 4 ದಿವಸ ಮೊಳಕೆ ಬರ್ತೈತಿ, ಅದನ್ನ ಬಿಡ್ರಿ. ಮೊಳಕೆ ಆಗಿ 1 ತಿಂಗಳಿಗೆ ತುಪ್ರ ಆತ್, ಅದನ್ನ ಬಿಡ್ರಿ. 2 ತಿಂಗಳಿಗೆ ತುಪ್ರ ಆತ್ ಬಿಡ್ರಿ. 3 ತಿಂಗಳಿಗೆ, 4 ತಿಂಗಳು, 6 ತಿಂಗಳಿಗೆ ಅದು ಕಾಳಾಗಿ ರಾಶಿ ಹಾಕೈತಿಲ್ಲ, ಅದನ್ನ ಬಿಡ್ರಿ. ನೋಡ್ಬೇಕು ಮಂದಿ. ಕೃಷ್ಣಪ್ಪ ಸರ್ ಬಹಳ ಮಂದಿ ಗೊತ್ತಿಲ್ಲ. ಏನ್ ತಿಳ್ಕೊಂಡ್ರೆ ತೊಡ್ತಾರೆ ಮಂದಿ. ಈ ಕಬ್ಬ ಇದೇನು ಬೆಲ್ಲ ಹೆಂಗ ಹಾಕೈತನೂ ಗೊತ್ತಿಲ್ಲ, ಇದು ಹೆಂಗ ದೊಡ್ಡದಾಕೈತನೂ ಗೊತ್ತಿಲ್ಲ, ರಾಶಿ ಹೆಂಗ ಹಾಕೈತನೂ ಗೊತ್ತಿಲ್ಲ, ತನಿ ಹೆಂಗ ಹಾಕೈತನೂ ಗೊತ್ತಿಲ್ಲ. ಕೆಲವು ಮಂದಿ ಕೂತಿನೂ ಮಂದಿ ಹೆಂಗ್ ಗೊತ್ತಾಗೋದತ್ತೆ? ಈ 224 ಮಂದಿ 524 ಮಂದಿಗೆ ಗೊತ್ತಾಗಿಲ್ಲ, ಇನ್ನು ಉಳಿದವ್ರಿಗೆ ಹೆಂಗ್ ಗೊತ್ತಾಗೋದತ್ತೆ? ಅದಕ್ಕಾಗಿ ತಾವ ಇನ್ನು ಮುಂದೆ ಹೊಲದಾಗ ಕೆಲಸ ಮಾಡ್ತಕ್ಕಂಥದ್ದು ವಾಟ್ಸಪ್ ಹಾಕ್ರಿ. ನೀವೆಲ್ಲ ಯುವಕರ, ನೀವು ಎಲ್ಲ ರೈತರ ಮಕ್ಕಳಿದ್ರಿ. ನೀವು 90% ಇಲ್ಲ, ಹೌದಲ್ಲ? ನೀವು ಹೊಲದಾಗಿಂದ ಒಂದು ಸುದ್ದಿ ಹಾಕೋದಿಲ್ಲ. ನೀವು ಅಸಹ್ಯ ತಿಳ್ಕೊ ಆತ್ರಿ. ಅಸಹ್ಯ ಹೆಂಗಪ್ಪ? ಹಣ್ಣು ಹೆಂಗ ಅಸಹ್ಯ ಹಾಕೈತ್ರಿ? ಹಣ್ಣು ಅಸಹ್ಯ ಹಾಕತಿ. ಊಟ ಹೋಗ್ಲಿಲ್ಲ ಅಂದ್ರೆ ಹಾರಿ ಹೋಗತ್ ಮ್ಯಾಗ. ಅಸಹ್ಯ ಹಾಕತ್ತೆ. ರೈತರ ಇನ್ ಮುಂದ ನಮ್ಮ ಈ ಜಗತ್ತು ನೋಡ್ಬೇಕು, ಈ ಸರ್ಕಾರಗಳು ನೋಡ್ಬೇಕಂದ್ರೆ ನಾವಿನ್ನು ವೈರಲ್ ಮಾಡ್ಬೇಕೆಲ್ಲ. ಇದೇ 9ನೇ ನಾಳೆ ದಿನ ನಾವು ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ತಜ್ಞರವರು 100 ಎಕರೆ ಸ್ವಂತ ತಮ್ಮ ಜಮೀನಿನಲ್ಲಿ ಶೂನ್ಯ ಬಂಡವಾಳ ಮೇಲೆ ಯಾವ ರೀತಿ ಒಕ್ಕಲ್ತನ ಮಾಡೋದು ನೈಸರ್ಗಿಕವಾಗಿ, ಈ ಜಾನುವಾರುಗಳ ಆಕಳ ಇದ್ರ ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದ ನಾಳೆ ಕಾರ್ಯಾಗಾರ ಇಟ್ಕೊಂಡು ಹುಕ್ಕೇರಿ ತಾಲೂಕು ಹರಗಾಪುರ ಗ್ರಾಮದಾಗ ತಾವು ಒಂದು ಅಧ್ಯಕ್ಷರ ಗಾಡಿ ತಗೊಂಡ್ ಬರ್ರಿ. ನೋಡ್ರಿ, ನೀವೆಲ್ಲ ಯುವಕರು ಬರ್ರಿ. ನಿತಿನ ನಾಳೆ ಬಾಣಿ ಇವರೆಲ್ಲ ಯುವಕರನ್ನ ಕರ್ಕೊಂಬ. ಏನಾರ ಒಂದು ಬದಲಾವಣೆ ಮಾಡೋಣ್ರಿ. ಮತ್ತೀಗ ನೀವು 1 ಲಕ್ಷ ಮಂದಿ ನೌಕರಿ ಬೇಕಾಗೈತಿ. 2.5 ಲಕ್ಷ ಮಂದಿ ತುಂಬ್ಕೊಂಡ್ರೆ ಮುಂದ ಎಷ್ಟು ಮಂದಿ ಉಳಿತಿನ ಅಧ್ಯಕ್ಷ? ತುಂಬ್ಕೋತಾರ ಅವ್ರ ಅಟ್ ಸರಳವಾಗಿ. ಕೃಷಿ ಇಲಾಖೆ ಒಳಗೆ 5,000 ಸಿಬ್ಬಂದಿ ಬೇಕಾ? ಮೊದಲು ಒಬ್ಬ ಗ್ರಾಮ ಸೇವಕ ಅಂತಿದ್ದ, ಬರೀ 100 ಮಂದಿ ಉಳಿದಾರ. ಅವರು ರಿಟೈರ್ಡ್ ಆಗಿ ಮುಗಿದ ಸಂತ್ರಿ. ಅವ್ರದ್ದು ಹೊಲ ನೋಡಕ್ ದಿಕ್ಕಿಲ್ಲ. ದಿವಸ CM ಹೇಳ್ತು, 20 ವರ್ಷ ಅಂತ ಹೇಳ್ತು ಎಲ್ಲ CMಗಳಿಗೆ. ಅವ್ರೆಲ್ಲ ಅಷ್ಟು ಹಗರವಾದ ಇಲ್ಲ, ಅವ್ರೆಲ್ಲ ದಿಪ್ಪ ಚರ್ಮ ಆಗೈತೆಗೆ. ನಿಮ್ಮ ಕಡೆ ಲಕ್ಷ ಇಲ್ಲ ಅವರಿಗೆ. ಅದಕ್ಕಾಗಿ ನಾವು ಎಲ್ಲಾ ರಂಗದಾಗ ಕೂಡ ಇವತ್ತ ಬದಲಾವಣೆ ಆಗ್ಬೇಕಾಗೈತಿ, ಒಕ್ಕಟ್ಟಾಗಬೇಕಾಗೈತಿ. ಇಲ್ಲಿ ಜಾತಿ ಪಕ್ಷ ಇವೆಲ್ಲ ಬಿಟ್ಟು ಒಕ್ಕಟ್ಟಾಗ್ಬೇಕು. ಮನೆ ಗುರ್ಲಾಪುರದಾಗ ಕೃಷ್ಣಾಜಿ ಸರ್ ಇವರೆಲ್ಲ ಜಾತಿ ಪಕ್ಷ ಬಿಟ್ಟು 1000 ಟನ್ದವ್ರ ಗೊತ್ತಾತ ಅವ್ರಿಗೆ. ಫಸ್ಟ್ನೇ ದಿವಸ ಕೂತಾಗ 2 ದಿವಸ 4 ದಿವಸ ಕೂತಾಗ $100 ಹೆಚ್ಚಾತು. ಆಮೇಲೆ ಮತ್ತಟ್ಟು ಗಟ್ಟಿ 4-5-6 ದಿವಸ ಜಗಿದಾಗ ಇನ್ನು 2 ವರ್ಷ ಸಿಕ್ತು. ಇಷ್ಟರ ಲಾಭ ಆತಪ್ಪ, ಇನ್ನು ಮುಂದೆ ನಾವು ಹೋಗ್ಬೇಕಂತ ಹೇಳಿ ಎಲ್ಲಾ ಮನೆಯಾಗಿದ್ದವ್ರು ಇವ್ರೆಲ್ಲ ನನ್ನ ತಾಯಿಯಿಂದ ರೊಟ್ಟಿ ಬಡ್ದು ಕೊಟ್ಟ ಇನ್ನ ಹೆಚ್ಚು ಸಿಗದ ಅಂತೇಳಿ ಅದ ಸರ್ಕಾರನ ಬಂದ. ನಾವ್ ಯಾರೋ ಮುಖ್ಯಮಂತ್ರಿ ಕಡೆ ಕರೆದ್ರು ಹೋಗ್ಲಿಲ್ಲ, ವಿಮಾನ ಮಾಡಿದ್ರು ಹೋಗ್ಲಿಲ್ಲ.
ಸರ್ಕಾರ ಬಂದು ಮಂಡ್ಯಗಲ್ಲಿ ಊರು ಕಬ್ಬಿನ ಬಿಲ್ ಘೋಷಣೆ ಮಾಡ್ತಕ್ಕಂಥ ಶಶಿಕಾಂತ್ ಗುರೂಜಿ ನೇತೃತ್ವದ ಹೋರಾಟ. ಆ ಹೋರಾಟನ ಇಡೀ ರಾಜ್ಯ ದೇಶ ಇವತ್ತೆಲ್ಲ ರೈತರು ಕೂಡ ಗೌರವಿಸತ್ತಾರ. ಎಲ್ಲ ಎಲ್ಲಿ ಹೇಳಿಗೆ ಹೋಗ್ಕೋ ಗುರ್ಲಾಪುರ ಚಳವಳಿ ರೈತರ ಬಹಳ ಒಕ್ಕಟ್ಟಾಕತಿ. ಹಾ ನೀವ ಅದನ್ನೇನು ಹೇಳತ್ತ ನಮ್ಮ ಕಾರ್ಯಾಧ್ಯಕ್ಷರ ಇವನ್ನೆಲ್ಲ ಫೇಸ್ಬುಕ್ ಲೈವ್ ಇಡ್ಬೇಕು. ನೀವು ಇನ್ನೂ ಸುಧಾರಣೆ ಆಗುವಾರಿ ಇದ್ರೂ ಕೂಡ ಮೊಬೈಲ್ ತೆಗೆದು ಹೊರಗಿಡುವಾರೆ. ನಾವು ಹೇಳಿ ಹೇಳ್ಸ್ಕೋದಾಗಿದ್ದು ನನ್ನ ಮೊಬೈಲ್ದಾಗ ಬಿಡುದು ಮಾತ ನೀವು ನೋಡಿ ಹಂಗ ಲೈಕ್ ಅಡ್ಡ ಮಾಡೋದು ಪೂರ್ತಿ ಸುದ ನೋಡೋಂಗಿಲ್ಲ. ನೋಡ್ರಿ, ನಮ್ಮ ಬದಲು ನಾವಿನ್ನು ಮುಂದೆ ಮಾತಾಡ್ಲಿಲ್ಲ, ನಮ್ಮ ಬದಲು ನಾವು ಸುದ್ದಿ ಮಾಡ್ಲಿಲ್ಲ, ಈ ಜಗತ್ತಿಗೆ ತೋರಿಸಿಲ್ಲ ಅಂತಂದ್ರ 79 ವರ್ಷ ಹಿರಿಯರ ಇದೇ ಬಾಳೆ ಆಗಿತ್ತು. ಇನ್ನು ಮುಂದೆ ಇದೇ ಬಾಳೆ ಆಕತಿ. ಇದಕ್ಕಿಂತ ಕೇವಲ ಆಕತಿ. ಇದು ಹುಲಿ ಹೇಳಿತ್ತು ಕರೆಕ್ಟ್ ಐತಿ. ಯಾಕೆ ಹೇಳ್ರಿ, ನಿಮಗ್ ಗೊತ್ತಿರ್ಬೇಕ. ಹಸಿರು ಕ್ರಾಂತಿ ಮಾಡ್ರಿ ಮೊದಲ. ಯಾಕ್ರಿ ಹಸಿರು ಕ್ರಾಂತಿ ಮಾಡಿದ್ರೆ ನಾವು ಮೊದಲು ಏನಿತ್ತು, ನೈಸರ್ಗಿಕ ಕೃಷಿ ಮಾಡ್ಕೊಂಡ ಎಷ್ಟು ಬೇಕು ತಿಂತಿದ್ದು, ಎಷ್ಟು ಬೇಕಾ ಭೂಮಿ ಒಳಗೆ ಬೆಳಿತಿದ್ದು, ಲಾಗುಡ DAP ಕಾಂಪ್ಲೆಕ್ಸ್ ಯಾವುದು ಹಾಕ್ತಿರ್ಕಿಲ್ಲ. ಈ ದೇಶಕ್ಕೆ ಆಹಾರ ಶಾರ್ಟೇಜ್ ಬಿಟ್ಟು ಜಗತ್ತಿಗೆ ಆಹಾರ ಶಾರ್ಟೇಜ್ ಬಿಡ ಅಂದ್ರೆ ಏನ್ ಮಾಡ್ರು, DAP ಯೂರಿಯಾ ಕಾಂಪ್ಲೆಕ್ಸ್ ಇಂಥವ ಹೆಚ್ಚಿನ ಇಳುವರಿ ಬರಲಿ ಅಂತ ಹೇಳಿ ಕೆಮಿಕಲ್ಸ್ ಅನ್ನು ಬೆಳೆದು ಕೊಟ್ಟರು. ಇವತ್ತು ಭೂಮಿ ಎಲ್ಲ ಫಲವತ್ತತೆ ಹಾಳು ಮಾಡಿ ಹೋಗುದು. ದೇಶಕ್ಕೆ ಎಷ್ಟು ಆಹಾರ ಬೇಕಂತ ಬೆಳೆದಿಲ್ಲ ನಾವು. ಇನ್ನ 4 ವರ್ಷ ಕೂತು ತಿನ್ನುವಟ್ಟ ಆಹಾರ ಸ್ಟಾಕ್ ಐತಿ ಇವತ್ತು ಬೆಳೆದ್ವು. ಆದ್ರೂ ಅವ್ರಿಗೆ ಗೊತ್ತೈತೆ ಯಾಕೆ ಇವ್ರಿಗೆ ಕೊಡ್ಬೇಕು. ಇನ್ನ 4 ವರ್ಷ ಕೂತಂದ್ರೆ ಇಟ್ಕೊಂಡ್ಕೊಂಡವ್ರದಾರು ಹಿಂಗಾಗಿ ಅವ್ರು ರೇಟ್ ಕೊಡುವಾರ. ಒಟ್ಟಾರೆ ಈ ರಾಜಕಾರಣ ಪರಿಸ್ಥಿತಿ ಹೆಂಗ್ ಬಂದಪ್ಪ ಅಂದ್ರ, ರಾಜಕಾರಣ ಅಂದ್ರೆ ಒಂಥರ ಬಿಸ್ನೆಸ್ ಆಗೈತಿ. ಇಲ್ಲಿ ಕೃಷ್ಣ ಸರ್ ಒಳ್ಳೆಯವ್ರದಾರು, ಕೆಲವು ಜನ ಒಳ್ಳೆಯವ್ರಿಗೆ ಅಲ್ಲಿ ಕಾಲಿಲ್ಲ. ಹೌದಲ್ರಿ, ಒಳ್ಳೆತನ ಮಾಡ್ಬೇಕನ್ನೋರಿಗೆ ಕಾಲಿಲ್ಲ. ಈಗ ನಾಳೆ ನಾವು ಚುನಾವಣೆಗೆ ಯಾರ ನಮ್ಮ ಮಹೇಶ್ ಸುಬೇದಾರ, ನಮ್ಮ ನಿತಿನ್ ನಿತ್ರ ನೀವು ಯಾರು ಓಟ್ ಹಾಕೋದಿಲ್ಲ, ಸರ್ ನಿತ್ರ ಹಾಕೋದಿಲ್ಲ. ಒಳ್ಳೆ ಕೆಲಸ ಮಾಡಿದವ್ರು ಯಾರು ಓಟ್ ಹಾಕೋದಿಲ್ಲ. ಅಂತ ದುರ್ದೈವ ಕಾಲ ಐತಿ ಇವತ್ತು. ನನಗೆ ಹೋದದ್ ನಾನು ಕೂಡ 2018ರಾಗ 45,000 ರೊಟ್ಟಿ ಚುನಾವಣೆ ಐತಿದ್ದು. 5,000 ಓಟ್ ಬೀಳ್ಬೇಕಾದ್ರೆ ಮಹಾಭಾರತ ಇವತ್ತು. ರೊಟ್ಟಿನೂ ಕೊಟ್ರು, 11 ರೂಪಾಯಿ ಕೊಟ್ರು, ಪಟ್ಟಿ ಆಯ್ತು. ಏನ್ ಮಾಡೋದು ತಗೊಂಡ. ಆ ರೀತಿ ಜನ ಬದಲಾವಣೆ ಆಗ್ಲಿಲ್ಲ ಅಂದ್ರ, ನೀವೆಲ್ಲ ಬದಲಾವಣೆ ಆಗ್ಲಿಲ್ಲ ಅಂದ್ರ ಏನು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮನಸ್ಸು ಮಾಡ್ಬೇಕು. ನೀವು ನಿಮ್ಮದ ಮಾತಾಡಕ್ ಕಲಿಬೇಕ. ನೀವು ಬೆಳಗ್ಗೆ ಎದ್ದುಗಳದ ನಿಮ್ಮದು ಎಂದೂ ಮಾತಾಡ್ಲಿಲ್ಲ. ನಮ್ ಕಾಯಿಪಲ್ಲೆಗೆ ಏನೇನ್ ರೇಟ್ ಆಯ್ತು, ನಮಗೆ ನೀರಾವರಿ ಆಗಿಲ್ಲ, ನಮ್ ಬದುಕನ್ನು ನಾವು ಹೆಂಗ್ ರಕ್ಷಣೆ ಮಾಡ್ಕೋಬೇಕು ಅದನ್ನ ಎಂದೂ ಮಾತಾಡ್ಲಿಲ್ಲ. ನಮ್ಗೆ ಬೆಳಿಗ್ಗೆ ರೇಟ್ ಸಿಗ್ಬೇಕಂತ ಮಾತಾಡ್ಲೇ ಇಲ್ಲ. ನೀವು ನರೇಂದ್ರ ಮೋದಿ ಸಾಹೇಬ್ ಹೆಂಗ, ಸಿದ್ದರಾಮಯ್ಯ ಸಾಹೇಬ್ ಹೆಂಗ, ಕುಮಾರಸ್ವಾಮಿ ಹೆಂಗ, ಉಳಿದ ರಾಜಕಾರಣಿಗಳು ಹೆಂಗ, ಸಂತೋಷ್ ಲಾಡ್ ಸಾಹೇಬ್ರ ಹೆಂಗ, ನಮ್ಮ ಜೋಶಿ ಸಾಹೇಬ್ರ ಹೆಂಗ, ಇದ್ರೊಳಗೆ ಹೋಗುದು ಒಟ್ಟೆ. ಹೌದಲ್ರಿ? ಮತ್ತ ಇದನ್ನ ತಾವು ತೀರ್ಮಾನ ಮಾಡಿ ಒಕ್ಕಟ್ಟಾಗಿ ತಾವೆಲ್ಲ ಜಾಗೃತ ಆಗ್ರಿ. ಯಾಕಂದ್ರೆ ನಮ್ದ ಬೈಲಂಗಲಕ್ಕೊಂದು ಕಾರ್ಯಕ್ರಮ ಐತಿ. ಮತ್ತೊಂದು ನಿನ್ನೆ ನಮ್ಮ ಅಲ್ಲಿ ಬೈಲಂಗಲ್ ಕಾರ್ಖಾನೆ ಒಳಗೆ ಒಂದು 7-8 ಜನ ಬ್ಲಾಸ್ಟ್ ಆಗಿ ಪಾಪ ಒಂದು 3-4 ಜನ ಡೆತ್ ಆಗ್ಯಾರು. ಅಲ್ಲಿ ನಾವು ವಿಸಿಟ್ ಮಾಡ್ಬೇಕಾಗಿತ್ತು. ಯಾಕಂದ್ರ ಆ ಕುಟುಂಬಕ್ಕೂ ಕೂಡ 1 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕಂತ ಕೇಳಬೇಡ್ರಿ. ಯಾಕಂದ್ರೆ ಅವರು ನಮ್ಮ ಅಂತಾಮ್ರನ ಅವ್ರು ಸತ್ತು ಹೋದ್ರೆ ಈಗ ಪಾಪ ನಾಳೆ ಆ ಕುಟುಂಬನ ಯಾರು ಬದುಕ್ಸಾರು? ಕಾರ್ಖಾನೆಯವ್ರು ಅವ್ರೇನು ಕೋಟ್ಯಾಧಿಪತಿಗಳು, ಅವ್ರೇನು ಪುಣ್ಯಾತ್ಮರು, ಅವ್ರೇನು ಬಡ್ರಿಲ್ಲ. ನಮ್ಮ ಪ್ರಭಾಕರ್ ಕೋರಿದ್ರೆ ಅದ 1,000 ಕೋಟಿ ಐತಿ. ಎಲ್ಲರಿಗೂ 1 ಕೋಟಿ ರೂಪಾಯಿ ಪರಿಹಾರ ಕೊಡತ್ತೇಳಿ ಅಲ್ಲೂ ಕೂಡ ಹೋಗ್ಬೇಕಾಗಿತ್ತು. ನಮ್ನೆಲ್ಲ ಕರೆಸಿ ಇವತ್ತ ತಾವೆಲ್ಲ ಸನ್ಮಾನಿಸಿದ್ರಿ. ನಮ್ಮ ಸುಭಾಸನ ಇರ್ಬೋದು, ನಮ್ಮ ಈರಣ್ಣನವರು ಮತ್ತು ಕೃಷ್ಣ ಸರ, ತಾವೆಲ್ಲರೂ ಒಕ್ಕಟ್ಟಾಗಿ ಈ ಭಾಗದಾಗ ನಮ್ಮ ನಿತಿನ್ ಅವರ ತಾವೆಲ್ಲ ಸಂಘಟನೆ ಮಾಡ್ರಿ. ಸಂಘಟನೆ ಕಟ್ಟಿದ್ರಪ್ಪ 1 ಲಕ್ಷ ಜನ ಎಲ್ಲಿ ಸೇರ್ತು ನಮ್ಮ ಬಾಯಿಲೆ ಅಂದದ್ದು ಆಗ್ತದೆ. ನಿಮ್ಮ ಪಾದಕ್ಕೆ ಬರ್ತಾರ ಅವ್ರ, ನಿಮ್ಮ ಪಾದಕ್ಕೆ ಬಂದ ಏನು ಮಾಡಿದ್ರಿ ಹೇಳ್ರಿ ಅಂತಾರ. 1000 ಮಂದಿ ಕೂಡಿದ್ರೆ ಅವ್ರು 2,000 ಪೊಲೀಸನ್ ಕರೆಸಿ ಅರೆಸ್ಟ್ ಮಾಡ್ತಾರೆ. ಈ ಪದ್ಧತಿ ನಡೆದು. ಅದಕ್ಕಾಗಿ ಲಕ್ಷಾಂತರ ಜನ ಸಂಘಟನೆ ಕಟ್ಟಲಿಕ್ಕ ತಾವೇನು ಪ್ರಯತ್ನ ಮಾಡ್ತೀರಿ, ಶಶಿಕಾಂತ್ ಗುರೂಜಿ ಅವರು ಇರ್ಬೋದು, ನಾವು ಇರ್ಬೋದು, ನೀವು ಯಾವಾಗ ಸರ್ವಜ್ಞ ಕರೆದ್ರು ನಿಮ್ಮ ಜೊತೆ ನಾವು ಬರಕ್ ರೆಡಿಯೋದು. ತಾವ ಅದಕ್ಕಾಗಿ ಎಲ್ಲ ರೀತಿಯಿಂದ ನಮಗೇನ್ರಾದ್ರೆ ನೀವು ಬರ್ರಿ, ನಿಮಗೇನ್ರಾದ್ರೆ ನಾವು ಬರ್ತು. ನಾವೆಲ್ಲ ಒಂದ ತಾಯಿ ಮಕ್ಕಳಂಗೆ ಬದುಕುನು. ಕಷ್ಟದಾಗಿರ್ತಕ್ಕಂಥವ್ರೆಲ್ಲರೂ ಈ ದುಡ್ಕೊಂಡ್ ತಿಂತಕ್ಕಂಥ ಜಾತಿ ಐತಿ ನಮ್ಮದಿದ. ಬಡ್ಕೊಂಡ್ ತಿಂತಕ್ಕಂಥ ಜಾತಿಗೆ ಭಯ ಇಲ್ಲ. ನಿಮ್ ಬದಲು ಭಯ ಬರೋ ರೀತಿಯೊಳಗೆ ನಾವೆಲ್ಲರೂ ಬದುಕುನು. ನಮ್ಮನ್ನೆಲ್ಲ ಕರೆಸಿ ಇವತ್ತ
ಸನ್ಮಾನಿಸಿ ನಮ್ಮನ್ನೆಲ್ಲ ಗೌರವಿಸಿದಕ್ಕಾಗಿ ತಮ್ಗೆಲ್ಲರಿಗೂ ವಿಶೇಷವಾದ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ದಯವಿಟ್ಟು ನನಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರು ಮಾತಾಡ್ತಾರೋ, ಕೃಷ್ಣ ಸರ್ ಮಾತಾಡ್ತಾರೋ, ಸುಭಾಷ್ ಅವರು ಮಾತಾಡ್ಲಿ, ಎಲ್ಲರೂ ಮಾತಾಡ್ರಿ. ದಯವಿಟ್ಟು ಯಾರು ತಪ್ಪು ಭಾವಿಸಬೇಡ್ರಿ. ಯಾಕಂದ್ರೆ ಅಲ್ಲಿ ಒಂದು 200-300 ಜನ ಈಗಾಗಲೇ ಕಾಯತ್ತಾರ. ಅದಕ್ಕಾಗಿ ನಾನಾ ಅಧ್ಯಕ್ಷರಾಗಿ ಮಾತಾಡಬಾರ್ದು ಅನ್ನುವಂತ ಇಲ್ಲ ಬೈಠಕ್ ಆಗ್ಲಿ, ಅದಕ್ಕೆ ಅವಕಾಶ ಕೊಡ್ರಿ ದಯವಿಟ್ಟು. ಯಾಕಂದ್ರೆ ಅಲ್ಲಿ ಅವ್ರಿಗೂ ತೊಂದರೆ ಆಗ್ಬಾರ್ದು ಸರ್. ತಾವು ಮಾತಾಡ್ರಿ, ಒಟ್ಟು ಸಂಘಟನೆ ಹೆಂಗ್ ಗಟ್ಟಿಗೊಳಿಸೋದು ಮಾತಾಡ್ರಿ. ಅದ್ರ ಬದಲು ನಾವು ಯಾವಾಗಲೂ ನನಗೂ ಮೈಂಡ್ 120 ಸ್ಪೀಡ್ ಆಕ್ಸಿಡೆಂಟ್ದಾಗ ಗಾಡಿ ಬಿದ್ದು ಸರ್. ಗಾಡಿ ಸುಮಾರು 10 ಫುಟ್ ತೆಗಿನೇ ಆಗ್ಬಿದ್ದು, ಗಾಡಿ ಎಲ್ಲ ಮುರಿದು ಬುಕ್ಕನೇ ಆಗಿ ಮ್ಯಾಲ ಬಂದು ಮೇಲೈನ್ ತರಗಾಮಕ್ಕೆ ಹೋಗಿ ಗುದ್ದಿ. ಇಷ್ಟೆಲ್ಲ ಆದ್ರೂ ಕೂಡ ಒಂದು ಸಣ್ಣ ಕೂದಲು ಕೊಂಕಾಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ, ರೈತ ದೇವರುಗಳ ಆಶೀರ್ವಾದದಿಂದ ನಮ್ದು ಕೂಡ ಇನ್ನು ಪ್ರಾಣಿ ಇದ್ರ ಸಂಬಂಧ ತ್ಯಾಗ ಮಾಡತ್ತು. ಮತ್ ರೈತರೆಲ್ಲ ಕೂಡಿ ಬ್ಯಾಡಪ್ಪ ಅಂದ್ರೆ 50 ಲಕ್ಷ ರೂಪಾಯಿ ಒಂದು ಫಾರ್ಚುನರ್ ಗಾಡಿ ಕೊಂಡು ಕೊಡತ್ತಾರ. ಅಡ್ಡಾಡಕ್ಕೆ ಸೇಫ್ಟಿ ಬೇಕಪ್ಪ ಅಂತೇಳಿ ಕಬ್ಬು ಬೆಳೆಗಾರೆಲ್ಲ ಒಕ್ಕಟ್ಟಾಗತ್ತಾರ. ಇವೆಲ್ಲ ಅದಾವ. ಅದಕ್ಕಾಗಿ ತಾವೆಲ್ಲರೂ ಒಕ್ಕಟ್ಟಾಗ್ರಿ ಅಂತ ಹೇಳ್ತಾ ದಯವಿಟ್ಟು ತಮಗೆಲ್ಲ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದು ವಿಶೇಷ ಸೂಚನೆ, ಚುನ್ನಪ್ಪಣ್ಣ ಪೂಜಾರಿ ಅಧ್ಯಕ್ಷರ ನಮ್ಮ ರಾಜ್ಯಕ್ಕೆ ಬೇಕಾಗ್ತಾರ, ಗುರುಜಿ ಅಂತವ್ರು ಬೇಕಾಗ್ತಾರ. ಯಾವ MLA MP ಗಳು ಯಾರು ಹೆಲ್ಪ್ ಮಾಡಂಗಿಲ್ಲ. IAS IPS ನಮ್ಗೆ ಹೆಲ್ಪ್ ಮಾಡ್ಬೇಕ, KS ಅದು ಅವರು ಮಾಡಂಗಿಲ್ಲ. ಇವ್ರಿಬ್ಬರ ನಮ್ಮ ರಾಜ್ಯಕ್ಕೆ ರೈತರಿಗೆ ಅದಾರ. ರೈತರು ಬೆಳಿ ಮಾಡ್ರನ ಇವ್ರದೆಲ್ಲ ಹೊಯ್ತು ತುಂಬತೈತಿ. ರೈತರ ಮಕ್ಕಳು ಆರ್ಮಿಯಾಗಿದ್ರನ ಏನಾಗ್ತೈತಿ, ದೇಶ ಉಳಿತೈತಿ. ಸೊ ಈ ಕಾರಣದಿಂದ ಇವ್ರಿಗೊಂದು ಗಾಡಿ ಏನು ಕೊಂಡು ಕೊಡತಾರಲ್ಲ, ಎಲ್ಲಾರು 5,000, 50,000, 10,000 ಹಿಂಗ ಹಾಕಿ ರಾಜ್ಯಾದ್ಯಂತ ಎಲ್ಲರೂ ಇವ್ರಿಗೆ ಕೊಡ್ತಾ ಇದಾರ. ತಾವ್ ಯಾರೋ ಕೊಡವ್ರಿದ್ರ ಇಲ್ಲಿ ಅಧ್ಯಕ್ಷರ ಕಡೆ ಕೊಡ್ರಿ, ಅವ್ರಿಗೆ ರಾಜ್ಯಾದ್ಯಂತ ಓಡಿ ರೈತರ ಕೆಲಸ 5 ಕೋಟಿ ಜನರಿಗೆ ರೈತರಿಗೆ ನ್ಯಾಯ ಸಿಗಬೇಕು, ಬೆಳೆಗೆ ಬೆಲೆ ಸಿಗ್ಬೇಕಂದ್ರೆ ಹಗಲು ರಾತ್ರಿ ಓಡಾಕ್ ರೆಡಿ ಇದಾರ. ಅವ್ರ ಒಂದು ಗಾಡಿ ಅವಕಾಶ ಮಾಡಿಕೊಡೋಣ. ನಾವು ಎಲ್ಲರೂ ಹಾಕ್ತಾ ಇದ್ದೀವಿ, ನೀವು ಎಲ್ಲರೂ ಹಾಕ್ರಿ ಅಂತ ಒಂದು ಬೇಡಿಕೆ. ಧನ್ಯವಾದಗಳು. ನಮ್ಮ ರಾಜ್ಯಾಧ್ಯಕ್ಷರ ಕಡೆ ಒಂದು ರಿಕ್ವೆಸ್ಟ್, ರೈತರಿಗಾಗಿ ನೀವು ಇಷ್ಟೆಲ್ಲ ಮಾಡ್ತಾ ಇದ್ರೆ, ಆದ್ರೆ ಹೈನುಗಾರಿಕೆಗೆ ನಮ್ಮ ಸರ್ಕಾರ ಇವತ್ತಿನವರೆಗೂ ಯಾವುದೇ ತರದ ಸಹಾಯ ಸೌಲಭ್ಯ ಕೊಡ್ತಾ ಇಲ್ಲ. ನಾವು ಹೈಯೆಸ್ಟ್ ಬ್ಯಾಂಕ್ಗಳಿಗೆಲ್ಲ ಅಪ್ರೋಚ್ ಮಾಡಿದ್ರು ಒಂದ್ ಕಡೆ ಲೋನ್ ಸ್ಯಾಂಕ್ಷನಿಂಗ್ ಆಗ್ತಾ ಇಲ್ಲ. ದಯವಿಟ್ಟು ತಾವೆಲ್ಲ ನಮ್ಮ ರೈತ ಮಹಿಳೆಯರಿಗೆ ಸಹಾಯ ಸೌಕರ್ಯ ಆಗ್ಬೇಕಂದ್ರೆ ಹೈನುಗಾರಿಕೆ ಬಗ್ಗೆ ತಾವು ವೇದಿಕೆ ಮೇಲೆ ಮಾತಾಡಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ನಮ್ಮ ಕೃಷಿಗೆ ಉಪಕಸಬುಗಳದಾವ್, ಅದಕ್ಕೆ ಸರ್ಕಾರ ಈ ಸರ್ತಿ ಬಜೆಟ್ ನಲ್ಲಿ ಏನಾದ್ರೂ ಅಲ್ಲಿ ನಮಗೆ ರಿಸರ್ವೇಶನ್ ಮಾಡ್ಬೇಕು. ಯಾಕಂದ್ರೆ ಏನಾಗ್ತಾ ಇದೆ, ಎಲ್ಲದಕ್ಕೂ ರಿಸರ್ವೇಶನ್ ಕೊಡ್ತಾರೆ, ಬಟ್ ಹೈನುಗಾರಿಕೆಯನ್ನ ನಾವು ಬಹಳಷ್ಟು ಕಡೆಗಣಿಸಿದೀವಿ. ಸಾವಯವ ಈಗ ನಮ್ಗೆ ಗೊಬ್ಬರ ಬೇಕಂದ್ರೆ ದನಕರಗಳನ್ನ ಇಲ್ಲಾಂದ್ರೆ ಎಲ್ಲಿಂದ ಗೊಬ್ಬರ ತರೋದು ನಾವು, ಮತ್ತು ನಾವು ಪ್ರೈವೇಟ್ಗೆ ಹೋಗ್ಬೇಕಾಗ್ತದೆ. ದಯಮಾಡಿ ತಾವು ಇದ್ರ ಬಗ್ಗೆ ಗಮನ ವಹಿಸ್ಬೇಕಂತ ನನ್ನೊಂದು ರಿಕ್ವೆಸ್ಟ್ ಸರ್. ಈಗ ನಿಮ್ಮ ಸುಭಾಷ್ ಅವರು ಇಲ್ಲಿ ಮಾರುತಿ ಮರಡಿ ಅಂತೇಳಿ ನಮ್ಮಲ್ಲಿ ಒಬ್ಬರು ಈ ಕುರಿಗಾರಿಕೆ ಇರಲಿ, ಹೈನುಗಾರಿಕೆ ಇರಲಿ ಮತ್ತು ಕೋಳಿ ಸಾಕಾಣಿಕೆ ಇರಲಿ, ಇದ್ರ ಬದಲು ಒಂದು ಟ್ರೈನಿಂಗ್ ಕೊಡ್ತಾರ, ಲೋನ್ ಕೂಡ ಅವ್ರು ಮುಂದೆ ಮಾಡಿಸ್ಕೊಡ್ತಾರ. ಒಮ್ಮೆ ಎಲ್ಲರನ್ನು ಇಲ್ಲೊಂದು 200-300 ಜನ ನಮ್ಮ ರೈತರನ್ನ ಕರೆ ಕೊಡ್ರಿ. ಅವ್ರು ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಕೂಡ ಇಂಥ ಬಹಳಷ್ಟು, ಯಾಕಂದ್ರೆ ತೊಂದರೆ ಅದಾವ. ಅವ್ರು ಹೇಳೋದು ಸತ್ಯ ಐತಿ, ಸಾಕಷ್ಟು ಲೋನ್ಗಳು ನಿಲ್ತಾವ. ಅದು ಒಂದು ಕಾರ್ಯಕ್ರಮ ಆಗಲಿ, ಒಂದು ಡೇಟ್ ಫಿಕ್ಸ್ ಮಾಡ್ರಿ. ದಯವಿಟ್ಟು ಅವರು ಬರ್ತಾರ, ಟ್ರೈನಿಂಗ್ ಕೊಡ್ತಾರ. ಮತ್ತು ಮೇಡಮ್ ಏನೈತಿ, ಒಂದು ಜಿಲ್ಲಾಧಿಕಾರಿ ಕೂಡ ಒಮ್ಮೆ ಭೇಟಿಯಾಗಿ, ಸರ್ ಯಾರ್ಯಾರಿಗೆ ಏನು ತೊಂದರೆ ಆಗತ್ತೆ, ನಿಜವಾಗಿ ಹೈನುಗಾರಿಕೆ ಆಗತ್ತೆ ನೋಡಮ್ಮ. ಮೊನ್ನೆ ನಾವು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಒಂದು 100 ರೂಪಾಯಿ ಲೀಟರ್ ಹಾಲು ಆಗ್ಬೇಕಂತ ಒತ್ತಾಯ ಮಾಡಿದ್ರು. ಯಾಕಂದ್ರೆ ಬಿಸಿಲರಿಗೆ 20-30 ಹಾಲಿಗೂ 30-40 ಆಗಬಾರ್ದು, ಒಂದು 100 ರೂಪಾಯಿ ಲೀಟರ್ ಆಗ್ಬೇಕಂತ ಒತ್ತಾಯ ಮಾಡಿದ್ರು. ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡೂ ಕೂಡ. ಇದಕ್ಕೆಲ್ಲದಕ್ಕೂ ಒಕ್ಕಟ್ಟಾಗಬೇಕಮ್ಮ. ನೀವೆಲ್ಲ ಸಂಘಟಿತರಾಗ್ರಿ. ನಿಮ್ ಜೊತೆ ನಾವು ಅದು ನಿಮ್ಗೊಂದು ಟ್ರೈನಿಂಗ್ ಕೊಟ್ಟ ಅದನ್ನ ಅವರ ಮುಂದೆ ಸರ್ಟಿಫಿಕೇಟ್ ಕೊಟ್ಟು ಲೋನ್ ಕೂಡ ಕೊಡಿಸ್ಬೇಕಂತ ಮಾಡ್ತಾರೆ. ಅದನ್ನ ಅವಕಾಶ ಸರ್ ಒಂದ್ ನಿಮಿಷ ಏನಾಗ್ಯದಂದ್ರೆ ಇಲ್ಲಿ ತಲ್ಲಾಳಿಗಳು ಹೆಚ್ಚಿಗೆ ಆಗ್ಯಾರ ಸರ್ ನಮ್ಮಲ್ಲೇ. ಯಾಕಂದ್ರೆ ನಾನು ಪ್ರತಿ ಒಂದು ಹಳ್ಳಿಗೂ ವಿಸಿಟ್ ಕೊಡ್ತೇನೆ ಸರ್. ನಾನು ಉದ್ಯೋಗ ಏನಿಲ್ಲ, ಇದ ರೈತ ಉದ್ಯೋಗ ನಾ ಮಾಡ್ತಾ ಇರೋದು. ಅವ್ರ ಫೇಸ್ಬುಕ್ ವಾಟ್ಸಪ್ ತೆಗೆದ್ರೆ ನನ್ನ ಉದ್ಯೋಗ ಅದೇ ದಿನ ಬೆಳಕಂದ್ರೆ ಹೆಣ್ಮಕ್ಳು ಸೇರಿಸೋದು, ಅವ್ರಿಗೆ ಏನಾರ ಒಂದು ಉದ್ಯೋಗ ಮಾಡೋದು, ಇದನ್ನ ಮಾಡಕ್ಕೆ ಓಡಾಡ್ತಾ ಇದ್ದೇನೆ. ಆದ್ರೆ ನೆಡ್ರೋಕ್ ಇರೋರು ಏನಿದಾರ ತಲ್ಲಾಳಿಗಳು 50,000 ಕೊಟ್ಟು ಫಸ್ಟ್ ಇನ್ನೂ ಅವ್ರು ಲೋನೇ ಮಾಡ್ಸಿರೋದಿಲ್ಲ ಸರ್. ಮೊದಲು ಅವರ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ತಕ್ಷಣ 50,000 ಕೊಡ್ರಿ, 40,000 ಕೊಡ್ರಿ, ಅದ್ರ ನಂತರ ನಾವು ಲೋನ್ ಕೊಡ್ತೇವೆ, ಮಾಡಿಸ್ಕೊಡ್ತೀವಿ ಅಂತ ಇದನ್ನ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ವಿಷಯ ಏನಂತಂದ್ರೆ, ನಾವು ಪ್ರತಿಯೊಂದು ಹಳ್ಳಿ ಅಡ್ಡಾಡಿದ್ರು ಬರೇ ಫೈನಾನ್ಸ್ ಲೋನು, ನಮ್ಮ ಧರ್ಮಸ್ಥಳ ಸಂಘದ ಲೋನು,
ಇದಕ್ಕೋಸ್ಕರ ಜನರು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಹೋಗೋಣ. ಮೊನ್ನೆ ಡಿಸೆಂಟ್ ಆಗಿ ಇನ್ನು 10 ದಿವಸನೂ ಆಗಿಲ್ಲ ಸರ್, ತರಲಘಟ್ಟ ಅಂತ ಊರಿದೆ ಕುಂದೂರು ತಾಲೂಕು. ಅಲ್ಲೊಬ್ಬ ಯಜಮಾ ಎಸ್ಪಾಡೋದ್ರೆ ಅವ 2 ತಿಂಗಳಿಂದ ನನಗೆ ಫೋನ್ ಹಚ್ಚಿದ. ನಾನು ಹೇಳಿದೆ ಜೀವ ಕಳ್ಕೊಬೇಡ ಮಾರಾಯ, ನಾ ಬರ್ತೀನಿ, ನನಗೆ ಟೈಮ್ ಸಿಕ್ತಂದು ನಿನ್ನ ಮನೆಗೆ ಬಂದು ವಿಸಿಟ್ ಮಾಡ್ತೀನಿ, ಜೀವ ಮಾತ್ರ ಯಾಕೆ ಕಳ್ಕೊಬೇಡ ಅಂತ ಎಷ್ಟು ಹೇಳಿದ್ರು ಆ ಮನುಷ್ಯ ಇವತ್ತು ಜೀವ ಕಳ್ಕೊಂಡಿದ್ದಾನೆ. ಅದು ನುಂಗಲಾದ ಸುತ್ತಾಗ್ಬಿಟ್ಟಿದೆ ಸರ್ ನನಗೆ. ನಾನು ಎಲ್ಲದಕ್ಕೂ ಹೋಗಿ ಭೇಟಿ ಆಗ್ತೀನಿ, ಆದ್ರೆ ಅವತ್ತು ಏನಾಯ್ತೋ ನನಗೆ ಗೊತ್ತಾಗ್ಲಿಲ್ಲ, ನಾನು ಹೋಗ್ಲಿಲ್ಲ ಸರ್. ಹಿಂಗೆ ಆಗ್ತಾ ಇದ್ದಾವೆ ನಮ್ಮಲ್ಲಿ. ಏನಾಗಿದೆ ಅಂತ ಧಾರವಾಡ ಜಿಲ್ಲಾದ ಬಗ್ಗೆ ಅಂತಂದ್ರೆ 16 ಬೆಳೆ ನಮ್ಮಲ್ಲಿ, ಒಂದು ಬೆಳೆ ಅಲ್ಲ ಸರ್. ನೀವು ಕಬ್ಬು ಬೆಳೆಗಾರದು ಒಂದು ನಿಗದಿ ಮಾಡ್ತೀರಿ, ನಮ್ಮಲ್ಲಿ ಸಾವಿರಾರು ಬೆಳೆಗಳು ಬೆಳಿತಾರೆ. ಎದಕ್ಕಂತ ನಿಗದಿ ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ಈಗ ಸದ್ಯ ಕಡ್ಲಿ ಬರ್ತದೆ ಸರ್, ಅದಕ್ಕೆ ಕಡ್ಲಿಗೆ ನಿಗದಿ ಪಡಿಸ್ಬೇಕಂದ್ರೆ ಈಗ ಸದ್ಯ 5,000 ರೂಪಾಯಿ ಅಷ್ಟೇ ಇದೆ. ನಮಗೆ 8,000 ರೂಪಾಯಿ ಆಗ್ಬೇಕಂದ್ರೆ ಈ ಕಡ್ಲಿ ಬರ್ಕೊಡ್ದ ಇದೊಂದು ಹೋರಾಟ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಸರ್. ಆಯ್ತು ಮಾಡೋಣ ಅವಶ್ಯವಾಗಿ. ಕಡ್ಲಿ ಬದಲು ಕೂಡ ಅಧ್ಯಕ್ಷರ, ಈಗ ತಾವು ಗುರುಗಳ ನೇತೃತ್ವದಾಗ ನಿತಿನ್ ಸುಭಾಷ್ ಅವರ ಸರ ತಾವು ಕೂಡಿ ಒಂದು ಹೋರಾಟನ ಇಟ್ಕೊಂಡು DC ಮತ್ತು ಈ ಅಧಿಕಾರಿಗಳ ಜೊತೆ ಇಟ್ಕೊಂಡು ತುರ್ತಾಗಿ ಅರ್ಜೆಂಟ್ ಒಂದು 10-15 ದಿವಸ ಒಳಗಾಗಿ ಕಡ್ಲಿ ಅದರಿ ಈ ಕಡ್ಲಿ ಯಾವಾಗ ಬರುತ್ತೆ? ಈಗ ಒಂದು ಸರ್ ಇನ್ನೊಂದು ತಿಂಗಳದೊಳಗೆ ಬರುತ್ತೆ ಸರ್. ಈಗ ಚಲೋ ಇನ್ನೊಂದು ತಿಂಗಳು. ಈಗ ಒಂದು 15 ದಿವಸನ್ಯಾಗ ಸುಮಾರು 1,000-2,000 ಜನ ಕೂಡಿಸಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಕಾರ್ಯಕ್ರಮ ಇಟ್ಕೊಂಡು ಒಂದ್ ದಿವ್ಸ ರಾತ್ರಿ ಆಗ್ಲಿ ಅದು ಕುಂಡಾಕ ಇಟ್ಟಿದ್ರಲ್ಲ. ಮತ್ತ ನೀವ್ ಹೆಂಗಪ್ಪ ಯುವಕರು ಉಸುಲು ಅವಾಗ ಒಂದು ದಿನ ರಾತ್ರಿ ಆಗ್ಲಿ ಒಂದು ನಿರ್ಣಯ ಗೈಟ್ ತಗೋತಕ್ಕಂಥದ್ದು ಮಾಡು. ಇಲ್ಲಿ ಯಾಕಂದ್ರೆ ಸಂತೋಷ್ ಲಾಡೋದರು ಮತ್ತೆ ಬೆಲೆ ನಿಗದಿ ಬದಲ ನಿಮ್ಮಲ್ಲಿ ಇವ್ರ ಯಾರು ಪ್ರಹ್ಲಾದ್ ಜೋಶಿ ಅವರು ಕೂಡ ಮೇಜರ್, ಅವರ ಕೇಂದ್ರ ಸರ್ಕಾರದಾಗ ಬೆಲೆ ನಿಗದಿ ಯಾಕ್ರಿ ಸರ್ ಅವ್ರದ್ದು ಜವಾಬ್ದಾರಿ. ಒಂದು ಡೇಟ್ ಫಿಕ್ಸ್ ಮಾಡಿ ಸುಭಾಷ್. ಎಲ್ಲದಕ್ಕೂ ಪರಿಹಾರ ಮಾಡಿ ಕೇಳ್ರಿ, ಎಲ್ಲದಕ್ಕೂ ಪರಿಹಾರ ಸಂಘಟನೆ. ಸಮಸ್ಯೆ ಬಹಳ ನಮಗೂ ಗೊತ್ತೈತಿ, ನಿಮಗೂ ಗೊತ್ತೈತಿ. ಇಡೀ ರಾಜ್ಯವ್ಯಾಪಿ ಸಂಘಟಿತರಾಗ್ತಾ ಇಲ್ಲ. ಅನ್ಯಾಯ ಆಗತ್ತಂದು ಗೊತ್ತೈತಿ, ದಲ್ಲಾಳಿಗಳು ಹೆಚ್ಚಾಗ್ತಾರ ಅನ್ನೋದು ಗೊತ್ತಾಗೈತಿ. ಆದ್ರೆ ಸಂಘಟಿತರಾಗ್ತಾ ಇಲ್ಲ. ಸಂಘಟಿತರ ಆದ್ರೆ ಮಾತ್ರ ಅದಕ್ಕೆ ಪರಿಹಾರ ಐತಿ, ಬೇರೆ ಪರಿಹಾರ ಇಲ್ಲ. ಯಾಕಂದ್ರ ಈಗ ಹೆಚ್ಚಿಗೆ ಜನ ದಲ್ಲಾಳಿಗಳು ಆದ್ರೆ ಮತ್ತೆ ನಾವು ಅನ್ಯಾಯ ಆಗ್ತಕ್ಕಂಥವ್ರು ಲಕ್ಷಾಂತರ ಜನ ಆದಿಲ್ಲ. ಲಕ್ಷಾಂತರ ಜನ ನಾವು ಧಾರವಾಡದಾಗ ಸೇರಾಕತ್ತವ್ರು ಯಾರು ಅನ್ಯಾಯ ಮಾಡುದಿಲ್ಲ. ಒಗ್ಗಟ್ಟು ಆಗ್ಬೇಕಮ್ಮ. ಈಗ ನೀವು ಕಾರ್ಯಚಟುವಟಿಕೆ ಮಾಡ್ತಕ್ಕಂಥದ್ದು ಮೊದಲು ಒಗ್ಗಟ್ಟು ಮಾಡ್ರಿ. ಈಗ 15 ದಿವಸನ್ಯಾಗ 2,000 ಜನ ರಾತ್ರಿ ಅದ ಒಂದು ದಿವಸ 24 ತಾಸು ಕುಂಡುನು ಅದೇನಾಯ್ತು ನೋಡ್ಬಿಡ್ರಿ ಬೇಟಕಿರಿ. ಅದಕ್ಕೆ ನಾವೆಲ್ಲ ರೆಡಿ ಅದು. ಸುಭಾಷನ್ನ ತಾವೆಲ್ಲ ನಿರ್ಣಯ ತಗೋರಿ. ಇದ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ರಿ, ಯಾವ ರೀತಿ ಚಳವಳಿ ಗಟ್ಟಿ ಮಾಡ್ಬೇಕು ಅನ್ನುವಂಥದ್ದು. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡ್ರಿ. ನೀವ್ ಏನ್ ನಿರ್ಣಯ ತಗೊಂಡ್ರು ಶಶಿಕಾಂತ್ ಗುರೂಜಿ ಅವರ ನಾವು ನಿಮ್ ಜೊತೆ ಇದು ಅಂತ ಹೇಳಿ ತಮ್ಗೆಲ್ಲ ಧನ್ಯವಾದ.